ಟಿಎಂಎಸ್ ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಜಯಪುರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಬೃಹತ್ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ತಾಳಿಕೋಟೆ ಅನುಗ್ರಹ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರಕ್ಕೆ ಚಾಲನೆ ನೀಡಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಖ್ಯಾತ ಉದ್ಯಮಿ ಸಮಾಜ ಸೇವಕ ಅಯೂಬ್ ಮನಿಯಾರ್ ಅವರು ಮಾತನಾಡಿದರು. ಕಳೆದ 12 ವರ್ಷಗಳಿಂದ ನನ್ನ ತಂದೆ ತಾಯಿಯ ಸ್ಮರಣಾರ್ಥಕವಾಗಿ ಇಂಥ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದೇನೆ. ಇದರಲ್ಲಿ ರಾಜಕೀಯ ಉದ್ದೇಶವಾಗಲಿ ಸ್ವಾರ್ಥಕವಾಗಲಿ ಇಲ್ಲ. ಕೇವಲ ಬಡವರ ಸೇವೆಯನ್ನು ಮಾಡುವ ಮೂಲಕ ನನ್ನ ತಂದೆ ತಾಯಿಗಳನ್ನು ಅವರಲ್ಲಿ ಕಾಣುವ ಒಂದು ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಈ ಸೇವೆಯಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಗೌಡ ಲಿಂಗಾಳಿ ಅವರ ಸಹಕಾರ ಬಹಳಷ್ಟು ಇದೆ. ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ರೋಷನ್ ಡೋಣಿ, ಎಂ.ಎ. ಮೇತ್ರಿ, ಕಾಶಿಂ ಅಲಿ ಮನ್ಸೂರ್, ಮೈನುಕ್ ವರ್ತಿ, ಶಫೀಕ್ ಇನಾಮದಾರ್, ದಾದಾ ಯತೀನ್ಮನಿ, ಅಫ್ತಾಬ್ ಮನಿಯಾರ್, ಸದಾಂ ಬುರ್ಗುಂಟ, ಬಾಬಾ ಯಕೀನ್, ಮಹಬೂಬ್ ಯಕೀನ್, ಶ್ರೀಮತಿ ಪರ್ವೀನ್ ಮನಿಯಾರ್, ನೂರ್ ನಮಾಜ್ಕಟ್ಟಿ. ಈ ಶಿಬಿರದಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಲೋಟಸ್ ಕಾಲೇಜಿನ ವಿದ್ಯಾರ್ಥಿಗಳು, ಸಹಾಯಕರು ಭಾಗವಹಿಸಿದ್ದರು. ವರದಿ ನಜೀರ್ ಚೋರ್ಗಸ್ತಿ, ಟಿಎಂಎಸ್ ವಾಯ್ಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ಶಸ್ತ್ರಚಿಕಿತ್ಸೆ ಮಾಡ್ತಾ ಬಂದಿದ್ದು 12 ವರ್ಷ ಮೊದಲ 30 ಜನರಿಗೆ ಈಗ ಬಂದು 300 ಅಥವಾ 200 ಜನರಿಗೆ ಈಗ ಶಸ್ತ್ರಚಿಕಿತ್ಸೆ ತಲುಪಿದೆ. ಅಂದಾಜು ಈಗ ತಾಳಿಕೋಟೆಯಲ್ಲಿ 9ನೇ ತಾರೀಕು ಈ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಪೇಷಂಟ್ ಆಪ್ರೇಷನ್ ಸಿಲೆಕ್ಟ್ ಮಾಡಿದ 100 ಜನರಿಗೆ, ಆದರೆ ತಪಾಸಣೆ ಆಗೋದು 200 ಜನ ಅಥವಾ 250 ಜನ ಆಗ್ತಾ ಇದೆ. ಅದರಲ್ಲಿ ಬಡವರಿಗೆ ಆಪ್ರೇಷನ್ ಮಾಡ್ತಾ ಇದ್ದೇವೆ. ನಾನು ಈ ಬಡವರಿಗೆ ಆಪ್ರೇಷನ್ ಮಾಡ್ತಾ ಇದ್ದಿದ್ದು ಏನು ರಾಜಕೀಯ ಉದ್ದೇಶ ಇಲ್ಲ ಮತ್ತು ಬೇರೆ ಏನೂ ಉದ್ದೇಶವೂ ಇಲ್ಲ. ನಾನು ಮಾಡ್ತಾ ಇದ್ದಿದ್ದು ಈ ಆಪ್ರೇಷನ್ ಮಾಡಿಕೊಂಡವರು ನನ್ನ ತಾಯಿ ತಂದೆಗೆ ಆಶೀರ್ವಾದ ಮಾಡಲಿ ಅನ್ನೋದು ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಬೇರೆ ನಂದು ಏನೂ ಉದ್ದೇಶ ಇಲ್ಲ. ಯಾವ ಆಸ್ಪತ್ರೆಗೆ ಕೂಡ ಮಾಡ್ತಾ ಇದ್ದೀನಿ? ನಾನು ಇಲ್ಲಿಂದ ಅವರಿಗೆ, ನಮ್ಮ ತಾಯಿಂದರಿಗೆ, ಅಕ್ಕ ತಂಗಿಯವರಿಗೆ ಮನೆಯಲ್ಲಿಂದ ಕರ್ಕೊಂಡ್ಬಂದು ಇಲ್ಲಿ ಚೆಕಪ್ ಮಾಡಿ ಅವರಿಗೆ ಊಟ ನಾಷ್ಟ ಉಚಿತವಾಗಿ ಕೊಟ್ಟು ಬಿಜಾಪುರಿಗೆ ಕರ್ಕೊಂಡು ಹೋಗಿ ಅವರಿಗೆ ಆಪ್ರೇಷನ್ ಮಾಡಿಸಿ ಹೊಳ್ಳಿ ಅನುಗ್ರಹ ಆಸ್ಪತ್ರೆಯಿಂದ ವಾಪಸ್ ಕರೆತರುವುದು ಜಿಮ್ಮೆದಾರಿ ತೊಗೊಂಡಿದ್ದೇನೆ. ನನಗೆ ಈ ಕೆಲಸದಲ್ಲಿ, ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಪ್ರಭುಗಳ ಲಿಂಗದಳ್ಳಿ ಚಪ್ಪನೂರವರು ಅವರ ಸಹಾಯ ಹಸ್ತನೂ ಭಾಳ ಇದೆ. ಅವರು ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಅವರು ಋಣ ತೀರಿಸಲಿಕ್ಕೆ ನನಗೂ ಆಗೋದಿಲ್ಲ. ಕೆಲವೊಂದು ಟೈಮೆ ನನಗೆ ಆಸ್ಪತ್ರೆಗೆ ಹೋಗಲು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾ ಬರೋದನ್ನು ಅವರು ಊಟ ಕೊಟ್ಟಿದ್ದು ಉದಾಹರಣೆಯೂ ಇದೆ. ಅವರು ಪೇಷಂಟ್ಗಳಿಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಉಪಕಾರ ಇದರಲ್ಲಿ ಭಾಳ ಇದೆ. ನಾನು ಈಗ ಹೆಚ್ಚಿಗೆ ಹೇಳಲು ಇಷ್ಟಪಡೋಂಗಿಲ್ಲ ಅವ್ರ ಬಗ್ಗೆ. ಮುಂದೆ ಬರುವುದರಲ್ಲಿ ಅವ್ರಿಗೂ ಸಾರ್ವಜನಿಕರು ಅವರು ರಾಜಕೀಯದಲ್ಲಿ ಬರುವುದು ಇಷ್ಟ ಮಾಡಿದ್ದಾರೆ. ಸಮಯ ಸಂದರ್ಭ ಬಂದರೆ ಅವ್ರ ಉಪಕಾರ ನಿಮ್ಮೆಯಾಗಿರೋದೆ ನಮ್ಮೆಯಾಗಿರೋದೆ. ಒಂದು ಸಮಯ ಸಂದರ್ಭ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕನ್ನೋದು ಒಂದು ಇದರಿಂದ ನಾನು 2 ಮಾತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎರಡನೇದು, ನಾನು ರಂಜಾನ್ ತಿಂಗಳಲ್ಲಿ ಕಿಟ್ ಕೊಡ್ತಾ ಇದ್ದೇನೆ ಹಬ್ಬ ಆಚರಿಸಲಿಕ್ಕೆ. ಬಡವರು ಹಬ್ಬ ಮಾಡಿದರೆ ಹಬ್ಬ ಮಾಡಿದಾಗ ನಾನು ತಿಳ್ಕೊಂಡಿದ್ದೆ. ಈಗ ಬಡವರು ಈ ತಾಯಿ ತಂಗಿಯರು ಅಕ್ಕ ತಂಗಿಯರು ಇಲ್ಲಿ ಬಂದಿದ್ದಾರೆ. ಅವರು ಆಪ್ರೇಷನ್ ಮಾಡ್ಕೊಂಡು ಸಂತೋಷದಿಂದ ತಾಯಿ ತಂದೆಗೆ ಆಶೀರ್ವಾದ ಮಾಡಿದ್ದು ಸಾಕು. ಕೆಲವೊಂದು ಉದಾಹರಣೆ ನಾನು ನೋಡಿದ್ದೀನಿ. ಯಾರು ಆಪ್ರೇಷನ್ ಮಾಡ್ಕೊಂಡಾರ ಅಕಲ್ಪಿ ನನಗೆ ಬಾಜಾರದಾಗ ಬಿಟ್ಟಾದ್ರೆ ನನ್ನ ಹಣಿಗೆ ಮೂತು ಕೊಟ್ಟಿದ್ದು ಉದಾಹರಣೆ ಭಾಳ ಅದಾವೆ. ಅಷ್ಟೇ ಸಾಕು. ನನಗೆ ಅದಕ್ಕಿಂತ ಸಂತೋಷ ನನಗೇನು ಬೇಕಾಗಿಲ್ಲ. ಇದ್ರ ಜೊತೆ ನೀವು ಏನೇನು ಫ್ರೀ ಕೊಡಾಕತ್ತೀರಿ? ಚಸ್ಮಾ ಚಿಕಿತ್ಸೆ? ಈಗ ಯಾರು ಚಸ್ಮಕ್ಕೆ ಆಹಾರಗೊಂಡಿರ್ತಾರೋ ಅವ್ರಿಗೆ ಚಸ್ಮಾ, ಯಾರು ಆಪ್ರೇಷನ್ ಆಹಾರಗೊಂಡಿರ್ತಾರೆ ಅವ್ರಿಗೆ ಆಪ್ರೇಷನ್ ಮಾಡಬೇಕು. ಡೋರ್ ಟು ಡೋರ್ ಕರ್ಕೊಂಡು ಬರುವಂಥದ್ದು ವ್ಯವಸ್ಥೆ ಮಾಡಿದ್ದೇನೆ. ಮತ್ತು ಅದು ಅವ್ರಿಗೆ ಇನ್ನೂವರೆಗೆ ನನಗೆ ಯಾವ ಕಂಪ್ಲೇಂಟು ಬಂದಿಲ್ಲ. ನಮಗೆ ಇಂಥ ತ್ರಾಸಾಗಿದೆ ಅಂತ ಇನ್ನೂವರೆಗೆ 12 ವರ್ಷದಿಂದ ನನಗೆ ಯಾರೂ ಹೇಳಿಲ್ಲ. ಮತ್ತು ನಾನು ಈ ಕೆಲಸದಲ್ಲಿ ನನಗೆ ಭಾಳಷ್ಟು ತಾಳಿಕೋಟೆ ಪಟ್ಟಣದಲ್ಲಿ ಮತ್ತು ಮಂಜುಳ ಪಟ್ಟಣದಲ್ಲಿ ಭಾಳ ದೋಸ್ತರು ನನಗೆ ಸರ್ಕಾರ ಸಹಾಯ ಮಾಡಿದ್ದಾರೆ. ಅವರು ಹೆಸರು ನೋಂದಾಯಿಸಬೇಕಾದ್ರೆ ಅವ್ರಿಗೆ ಪದ್ಧತಿ ಬಂದವರಿಗೆ ರೆಸ್ಪೆಕ್ಟ್ ಕೊಟ್ಟು ನಂಬರ್, ಫೋಟೋ, ಆಧಾರ್ ಕಾರ್ಡ್ ತೊಗೊಂಡು ಅವ್ರ ಹೆಸರು ನೋಂದಾಯಿಸ್ಕೊಂಡಿದ್ದಾರೆ. ಅವ್ರದ್ದು ಸಹಾಯ ಈ
ಅವರಿಗೆ ಭಾಳ ಇದೆ. ಅಲ್ಲಾನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅಲ್ಲ ಅವರು ಈ ಕೆಲಸದಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಒಳ್ಳೆಯದು ಬಯಸುತ್ತೇನೆ.